ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತು ನಮ್ಮ ಮನೆಗೆ ನಮ್ಮ ಅಕ್ಕರ ಮಗಳು ಬಂದಾಳ್ರಿ. ನಮ್ಮ ಅಕ್ಕರ ಮಗಳು ಬುತ್ತಿ ಕಟ್ಕೊಂಬಂದಾಳ ನೋಡ್ರಿ. ಮತ್ತು ಜೊತೆಗೆ ಕುರ್ಕುರಿ ಬ್ರೆಡ್ ಅವನ್ನೆಲ್ಲ ತೊಗೊಂಬಂದಾಳ್ರಿ. ನೋಡ್ರಿ ನಿಮಗೆಲ್ಲ ತೋರ್ಸಕತ್ತೀನಿ. ಚಿಪ್ಸ್ ಇವು ಅವ್ರ ಅಡ್ಕೆ ತೊಗೊಂಬಂದಿದ್ರಿ. ಅಡ್ಕೆ ಕೊಟ್ಟಾರ. ಈ ಕಡೆ ಚಪಾತಿ ಮತ್ತು ರವಾದುಂಡಿ, ಮೊಸರನ್ನ, ಕಾಳು ಪಲ್ಯ ಎಲ್ಲ ಬುತ್ತಿ ತೊಗೊಂಬಂದಾಳ್ರಿ ಆಕಿ. ಹುಡುಗರು ಅದಾರ ಮನ್ಯಾಗ, ಹಂಗೆ ಏನು ಬರೋದು ಅಂತಂದು ನಾನು ಬ್ಯಾಡ ಅಂದೆ ರೀ. ನಾವೇನು ಬೇರೆದವರಲ್ಲ, ಬ್ಯಾಡ ಬಿಡ ನೀನು ತೊಗೊಂಬರ್ತಿ ಅಂತ ಅಂದ್ನ್ಯಾ ರೀ. ಆದ್ರೆ ಕೇಳಿಲ್ರಿ ನಮ್ಮ ಅಕ್ಕ. ಇರಲಿ ಹುಡುಗರು ಅದಾರ ಮನ್ಯಾಗ, ಬುತ್ತಿ ಕಟ್ ಕಳಿಸ್ತೀನಿ ಅಂತ ತೊಗೊಂಬಂದಾಳ್ರಿ. ಇದೆಲ್ಲ ಬುತ್ತಿ ಹಾಕಿ ತಂದಿದ್ರಿ. ಈಕಿನ ರೀ ನಮ್ಮ ಅಕ್ಕರ ಮಗಳು. ಈಕಿ ಸೈನ್ಸ್ ಓದ್ಯಾಳ್ರಿ. ಈ ಸಲ ಇಂಜಿನಿಯರಿಂಗ್ ಮಾಡ್ಬೇಕಂತ ಇನ್ನೂ ಅಪ್ಲಿಕೇಶನ್ ಹಾಕ್ಯಾಳ್ರಿ. ನೋಡ್ರಿ ನನ್ನ ಮಗಳು ಮುಂದೆ ಇಟ್ಕೊಂಡು ಹೆಂಗೆ ನಗಾಕತ್ತಾಳ. ಈಕಿನ ಅಕ್ಕನ ಮಗಳು ರೀ, ಹರಿಹರದಾಕ್ರಿ ಆಕಿ. ಆಕಿದು BSc ಮುಗ್ದೈತ್ರಿ. ಮುಂದೆ ಏನೋ ಓದ್ಬೇಕಂತಂದು ಅಂತಿದ್ಲ ರೀ. ಅಷ್ಟೊತ್ತಿಗೆ ಆಂಟಿ ಹಸುವಾಗೈತಿ, ಊಟ ಮಾಡೋನು ಅಂತಂದ್ರಿ. ಹಾಗಾಗಿ ಇಷ್ಟರು ಒಂದಾತ್ರ ಕುತ್ಕೊಂಡವ್ರಿ ಅಡುಗೆ ಮನ್ಯಾಗ. ಆಮೇಲೆ ಇದೆಲ್ಲ ನೋಡ್ರಿ ಮೊಸರು ತರಿಸಿದ್ರಿ. ಅದು ಹಾಲು ಭಾಳ ಉಳ್ದಿದ್ದಿಲ್ಲ ರೀ ರಾತ್ರಿ. ಹಾಗಾಗಿ ಮೊಸರು ಯಪ್ಪ ಅಕ್ಕಕ್ಕ ನನಗೂ ಹಾಲು ಸ್ವಲ್ಪ ಅದು ಚಹಾ ಒಂದು ಭಾಳ ಕುಡಿತೀವಿ ಅಂತ ಹೇಳಿದ್ನಲ್ರಿ ಫಸ್ಟಿಗೆ. ಹಾಗಾಗಿ ಯಪ್ಪ ಹಾಕ್ಲಿಲ್ಲ ರೀ. ನೋಡ್ರಲ್ಲಿ ಕಾಳು ಪಲ್ಯ ತಂದಿಲ್ಲ ರೀ. ಕಾಳ್ನಾಗ ಒಟ್ಟು ಮೊಸರು ಆದ್ರೆ ಚಲೋ ಆಗುತ್ತೆ ಅನ್ನೋದಕ್ಕೆ ರೀ ಮತ್ತು ಮೊಸರಿನ ಪ್ಯಾಕೆಟ್ ಹೇಳಿದ್ದೀನಿ ರೀ. ನಮ್ಮ ಮನೆಯವ್ರಿಗೆ ಬರೋ ಮುಂದೆ ಮೊಸರಿನ ಪ್ಯಾಕೆಟ್ ತೊಗೊಂಬಂದಾರ್ರಿ. ಮೊಸರಿನ ಪ್ಯಾಕೆಟ್ ಹರಿದು ಹಾಕಿ ಅದ್ರ ಗೊಟ್ಟು ನೀರು ಹಾಕಿದ್ವಿ ರೀ, ಈಡಾಗಲಿ ಅಂತಂದು. ಮತ್ತು ಅಷ್ಟು ಅನ್ಕೊಡ್ದ ಇಲ್ಲ ತಾಟಿಗೆ ಹಚ್ಚೇ ಬಿಡೋಣ ಅಂತಂದ್ರಿ. ಬಡ ಬಡ ತಾಟ್ ಹಚ್ಕೊಂಡಿವ್ರಿ. ತಾಟ್ ಹಚ್ಕೊಂಡು ಉಣ್ಣಾನ ಅಂತಂದು ಕೂತ್ಕೊಂಡಿವ್ರಿ. ನೋಡ್ರಲ್ಲ ನಮ್ಮ ಅಕ್ಕರ ಮಗಳ ವಿಡಿಯೋ ಮಾಡ್ಕೊತೇನೆ ಆಂಟಿ ಅಂತಂದು ಇದನ್ನು ಮಾಡಾಕತ್ತಿದ್ಲ ರೀ. ಅದಕ್ಕೇನೈತ್ಲೆ ನಮ್ಮ ವೀಕ್ಷಕರಿಗೆಲ್ಲ ತೋರ್ಸೋಣ ಅಂತಂದು ನನಗೂ ನಗು ಬಂತು ರೀ. ನಗಾಕತ್ತೀನಿ ರೀ. ನೋಡ್ರಲ್ಲಿ ಪಲ್ಯ ಹಚ್ಚಕತ್ತೀನಿ ರೀ. ಹೆಸ್ರು ಕಾಳು ಪಲ್ಯ ಮತ್ತು ಇದು ರೀ ಮಡಿಕೆ ಕಾಳು ಎರಡು ಕೂಡಿಸಿ ಮಾಡಿ ಕಟ್ಟಾಡ್ರಿ ನಮ್ಮ ಅಕ್ಕ. ಎಲ್ಲರೂ ಬಡ ತಾಟ್ ಹಚ್ಕೊಂಡು ನಮ್ಮ ಮನೆಯವ್ರು ಇದ್ದಿಲ್ಲ ರೀ, ಗಾಡಿಗೆ ಹೋಗಿದ್ರು. ಹಂಗಾಗಿ ನಾವು ಬರೀ ಹೆಣ್ಮಕ್ಳು ಅಷ್ಟೇ ಅಲ್ಲ, ಬರ್ರವ ಇಲ್ಲ ಕುಂದ್ರನ ಅಡುಗೆ ಮನ್ಯಾಗ ಅಂತಂದ್ರಿ. ಅಡುಗೆ ಮನ್ಯಾಗ ಕೂತ್ಕೊಂಡಿವ್ರಿ ಉಣ್ಣಾಕ. ಮತ್ತು ಕಾಳು ಪಲ್ಯದಾಗ ಮೊಸರು ಏಟ ಹಾಕ್ಕೊಂಬಿಡೋಣ, ಮೊಸರು ಆದ್ರೆ ಹೊಂದಾಣಿಕೆ ಆಗುತ್ತೆ, ಚಲೋ ಆಗುತ್ತೆ ಉಣ್ಣಾಕ ಅಂತಂದ್ರಿ. ಊಟ ಮಾಡಕತ್ತಿದ್ವಿ ರೀ. ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ. ನಮ್ಮ ಕಡೆಗೆ ನನ್ನ ಮಗಳು ನೋಡ್ರಲ್ಲಿ ಮೊಸರು ಅಂದ್ರೆ ಆಕೆ ಭಾಳ ಇಷ್ಟ. ಮತ್ತು ಎಲ್ಲರಿಗೆ ಹಾಕೋಕ್ಕಿಂತ ಹಾಕ್ಕೊಟ್ಟು ಜಾಸ್ತಿನೇ ಹಾಕ್ಕೊಂಡ್ಲು. ಈಕಿಗೆ ಭಾಳ ನೆಗಡಿಯಾಗೈತಿ ಅಂತಂದು ನಮ್ಮ ಅಕ್ಕನ ಮಗಳು ಒಲ್ಲೆ ಅಂದ್ರಿ. ಹಂಗಾಗಿ ಆಕೆ ಪಲ್ಯನೂ ನಾನು ಹಾಕ್ಕೊಂಡೆ ರೀ. ಹಾಕ್ಕೊಂಡು ಆಕೆ ಬರೀ ಪಲ್ಯ ಅಷ್ಟೇ ಹಾಕ್ಕೊಟ್ಟೀನಿ ರೀ, ಮೊಸರಿನ ಹಾಕಲಿಲ್ಲ. ಸ್ವಲ್ಪ ಊರ್ಲಿದ್ರೆ ಬಂದಾಳಲ್ರಿ, ನೀರು ಬದ್ಲಾದಂಗಾಗಿ ಪಾಪ ಆಕೆಗೆ ನೆಗಡಿ ಆಗಿಬಿಟ್ಟೈತೆ ರೀ. ಹಾಗಾಗಿ ಮೊಸರು ಒಲ್ಲೆ ಅಂದ್ಲು ರೀ. ಅಂದಿಂದ ಬಡ ಆಕಿ ತಾಟ್ ಕೊಟ್ರಿ. ಚಪಾತಿ ಹರಿಯಾಕತ್ತಿದ್ದೀನಿ ರೀ. ಚಪಾತಿ ಹರಿದ ಊಟ ಇನ್ನು ಚಲೋ ಮಾಡೋಣವ ಅಂತಂದು ಅದು ಊಟ ಚಾಲೂ ಮಾಡಿದ್ವಿ ನೋಡ್ರಿ. ಆಟತ್ತಿಗೆ ಮಗ್ಳ ಮನೆಯವರು ಕರೆದ್ರಿ. ಏನು ಮಾಡಕತ್ತಿ ಸಾವಿತ್ರಿ ಅಂತ ಕರೆದ್ರಿ. ನೋಡ್ರಲ್ಲಿ ನನ್ನ ಮಗ ಹೊರಗೆ ಹೊಂಟಾನ ರೀ. ಇವರಿಬ್ಬರು ನಮ್ಮ ಮನೆ ಆಜು ಬಾಜುದವ್ರು ರೀ. ಬಂದು ದಿನ ಇಟ್ಟು ಮನೆ ಮುಂದೆ ಕೂತ್ಕೊಂಡು ಮಾತಾಡೋದು ಒಂದು ಹೆಣ್ಮಕ್ಳಿಗೆ ಸಡಗರು ನೋಡ್ರಿ. ಹಾಗಾಗಿ ಕೂತ್ಕೊಂಡು ಮಾತಾಡಕತ್ತಿದ್ವಿ ರೀ. ಅಂದ್ರೆ ನಮ್ಮ ಅಕ್ಕರ ಮಗಳ ಲೇಟಾಗಿ ಬಂದಲ್ರಿ, ಅಲ್ಲೇ ಹೊತ್ತಾಗಿತ್ತು. ಇನ್ನು ಹೊತ್ತಾಗೈತಿ ಅಂತಂದು ಉಂಡು ಹೊರಗೆ ಬರೋದ್ರಾಗನ 5:05 ಆಗಿತ್ತು. ಅವ್ರ ಜೋಡಿ ಮಾತು ಹೇಳಿದ್ದೀನಿ ರೀ. ಇನ್ನು ಮತ್ತು ಅಕ್ಕರ ಮಕ್ಳಿಗೆ ಹೊತ್ತು ಹೋಗಲ್ಲಲ್ರಿ, ರೂಮ್ನಾಗ ಇಟ್ಕೊಂಡ್ರದು ಅಲ್ಲಿ ಇಟ್ಕೊಂಡ್ರದು ಮಾಡಾಕತ್ತಿದ್ರು. ಅವರಿಬ್ರು ನಮ್ಮ ಅಕ್ಕರ ಮಕ್ಕಳು ರೀ ಅವರು. ನೋಡ್ರಲ್ಲಿ ಹ್ಯಾಂಗೆ ಚಪಾಟಿ ಹರಿವಾರ ನನ್ನ ಮಕ್ಳು. ಹುಡ್ರಿದ ಮನೆಗನ ಇದು ರೀ. ಅಷ್ಟೊತ್ತಿಗೆ ಒಳಗೆ ಬಂದ್ನ್ಯಾರಿ. ಒಳಗೆ ಬಂದು ಏನು ಅಡಿಗೆ ಮತ್ತು ಏಟು ತಂದದ್ದನ್ನು ಇನ್ನೂ ಇತ್ತಲ್ರಿ. ನೋಡೋಣ ಬರೀ ಹುಡ್ರ ಮ್ಯಾಗ ಬಿಡೋದೇನಂತಂದು ಮಾತು ಒಟ್ಟು ದೇವ್ರ ಮನೆ ನೋಡಿದ್ದೀನಿ ರೀ. ದೀಪ ಹಚ್ಚಿದ್ರ ಅಲ್ಲೇ ಹಚ್ಚಾರ ನೋಡ್ರಿ ಫ್ರೆಂಡ್ಸ್, ನೋಡಿದ್ರಲ್ರಿ ದೀಪ ಹಚ್ಚಿದ್ರಿ. ಈ ಕಡೆಗೆ ಗ್ಯಾಸ್ ಒಂದು ಇವತ್ತು ಖಾಲಿ ಆಗಿಬಿಟ್ಟಿತ್ತಾರೆ ನಮ್ದು. ಹಾಗಾಗಿ ಒಲೆ ಮಗನ ಅನ್ನ ಮಾಡಿದ್ವಿ ರೀ. ಮತ್ತು ಅನ್ನ ಮಾಡಿಂದ ಮತ್ತೇನು ಉಳ್ದೈತವ ನೋಡೋಣ ಅಂತಂದು ಇಟ್ಟು ಚಪಾತಿ ಉಳ್ದಾವ ನೋಡ್ರಿ. ಎಲ್ಲ ತೋರ್ಸಾಕತ್ತೀನಲ್ರಿ. ಚಪಾತಿನೂ ಉಳ್ದಾವ್ರಿ, ಇನ್ನು ಉಂಡು ಉಳ್ದಾವ್ರಿ ಎಷ್ಟೊಕ್ಕೊಂಡ. ಹಾಗಾಗಿ ಸ್ವಲ್ಪ ಅನ್ನ ಅದ್ರ ಜೋಡಿ ಒಟ್ಟು ಜುಳ್ಕ ಮಾಡಿಬಿಟ್ರಾತು ಅಂತಂದ್ರಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅವೆಲ್ಲ ಮಾಡಿಟ್ಟು ರೀ. ತಡಿವ ಇನ್ನೂ ಈಗ 6:45 7 ಗಂಟೆ ಆಗೈತಿ. ಇನ್ನೂ ಸ್ವಲ್ಪ ಇರಲಿ ಅಂತ ನಾನು ಹೊರಗೆ ಹೊಂಟ್ನಿ ರೀ. ನನ್ನ ಮಗಳು ಓದ್ಕೊಳಕ್ಕೆ ಬಂದ್ಲು ರೀ ಒಳಗೆ. ಇನ್ನೇನು ಮಾಡೋದು ಅಂತಂದು ಪಾಪ ಅವ್ರು ಕುಂತಿದ್ರಲ್ರಿ. ಮತ್ತು ಅವ್ರಿಗೂ ಬೇಸರ ಆಗ್ಬಾರ್ದಲ್ಲ ಅನ್ನೋದಕ್ಕೆ ಅವ್ರು ಮತ್ತೆ ಹೋಗಿ ಒಟ್ಟು ಮಾತು ಹೇಳಿ ಮತ್ತೆ ಒಳಗೆ ಬಂದ್ರಿ ರೀ. ಒಳಗೆ ಬಂದು ಒಲೆ ಮ್ಯಾಗ ರೀ ಮತ್ತು ಗ್ಯಾಸ್ ಖಾಲಿ ಆಗೈತೆ ಅಂತ ಆಗಲಿಗೆ ಅಂದ್ನಲ್ರಿ. ಯಾಕಂದ್ರೆ ನಾವು ಡಬಲ್ ಸಿಲಿಂಡ್ರ್ ಮಾಡ್ಸಿಲ್ಲ ರೀ. ಹಾಗಾಗಿ ಒಂದು ಸಿಂಗಲ್ ಸಿಲಿಂಡ್ರ್ ಇರೋ ಸಂಬಂಧ ಖಾಲಿ ಆಗಿತ್ತು ರೀ. ರವಿಬಾ ಅವ್ರು ಬೇರೆ ಇತ್ತಲ್ರಿ. ಏನು ಮಾಡೋದು, ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ರೆಡಿ ಅದಾವೆ ನೋಡ್ರಿ. ಹೆಚ್ಚಿಟ್ಟಾಳ್ರಿ ನಮ್ಮ ಅಕ್ಕರ ಮಗಳು. ಒಲೆ ಮುಂದೆ ಬಂದು ಬಡ ಎಣ್ಣೆ ಕಾಯ್ಕಿಡೋಣ. ನಮ್ಮ ಅಕ್ಕರ ಮಗಳಿಗೆ ಹಪ್ಳ ತಿನ್ನಂಗಾಗೈತಂಟಿ, ಒಂದೆರಡು ಹಪ್ಳ ಕರೆದು ಕೊಡ್ತೀರಾ ಅಂತಂತಂದು. ಮತ್ತು ಹುಡುಗರು ಕೇಳ್ಯಾವಲ್ಲ ಅಂತಂದು ನಾನು ರೀ ಹಪ್ಳ ತೊಗೊಂಬಂದು ಕರಿಯಾಕೆ ನಿಂತ್ನ್ಯಾ ರೀ. ಹಪ್ಳ ಒಂದೊಂದು ಹಾಕ್ಕೊಡ್ತೀನಮ್ಮ, ಇಲ್ಲೇ ಬರ್ರಿ ಅಂತಂತ ಅಂದ್ರಿ. ಇಲ್ಲೇ ಬಾಜುಕ ಕುಂತಾರ್ರಿ ಅವರು. ಸ್ವಲ್ಪ ನನ್ನ ಮಗಳು ವಿಡಿಯೋ ಮಾಡ್ಯಾಳಲ್ರಿ, ಹಂಗಾಗಿ ಆ ಕಡೆ ಈ ಕಡೆ ಬ್ಲರ್ ಬಂದೈತೆ ರೀ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ಏನಾಗಂಗಿಲ್ಲ.
ಮತ್ತು ಇನ್ನೇನು ಹಪ್ಳ ಅಂತ್ರ ಹಾಕಕ್ಕೆ ನಿಂತ್ರಿ ಹಾಕಕತ್ತೀನಿ ನೋಡ್ರಿ. ಇವು ಮನ್ಯಾಗ ಮಾಡಿದ ಹಪ್ಳ ಅಲ್ರಿ, ತಂದಿದ್ದು ರೀ. ಮನ್ಯಾಗ ಮಾಡಿದ್ವು. ಈ ವರ್ಷ ಸ್ವಲ್ಪ ನಮ್ಮ ಮಗಳ ಫಂಕ್ಷನ್ ಸಲುವಾಗಿ ನನಗೂ ಮಾಡೋಕೆ ಆಗಲೇ ಇಲ್ಲ ರೀ. ಹಾಗಾಗಿ ಈ ಸರ ಮಾಡಿಲ್ಲ ರೀ. ಅಂಗಡಿಯೋ ತೊಗೊಂಬಂದೇನಿ ರೀ. ಅಂಗಡಿಯನ್ ಹೋಗನ ಎಣ್ಣೆ ಹಿಡಿತಾವೆ ಬಿಡ್ರಿ. ನೋಡ್ರಿ ಒಂದು ಸ್ವಲ್ಪ ಇದು ಮಾಡೋದ್ರಾಗನ ಎಣ್ಣೆ ಜಾಸ್ತಿ ಹಿಡಿತಾವೆ ರೀ ಅವು. ಮನ್ಯಾಗ ಮಾಡಿದ್ವು ಎಲ್ತಿರಿ ಏನು ಮಾಡೋಕ್ಕಾಗಲ್ಲಲ್ರಿ. ಮತ್ತೀಗ ಬಾಯಿ ರುಚಿಗೆ ನೋಡ್ತಾರೆ, ಹಾಗಾಗಿ ಅಂಗಡಿಯೋ ತಂದು ಕರೆದು ಕೊಡಾಕತ್ತೀನಿ ರೀ. ನೋಡ್ರಿ ಎಂಥ ಚಂದ ಬಂದವು ರೀ. ಇನ್ನೇನು ಬಡ ಬಡ ಹಪ್ಳ ಕರೆದು ಸ್ವಲ್ಪ ಅನ್ನ ಕೊಟ್ಟು ಜೋಡು ಮಾಡಿಬಿಟ್ರೆ ಆತಂತಂದು ಒಲೆ ಮುಂದೆ ಕುತ್ಕೊಂಡ್ಬಿಟ್ಟಿನಿ ರೀ. ಕರಿಯೋದೆಲ್ಲ ಮುಗ್ದಿಂದ ನೋಡಕ್ಕೆ ಬರುತ್ತಾ ಅಂತಂದ್ರೆ ನಾ ಏನು ಭಾಳ ಹಪ್ಳ ಕರೀಲಿಲ್ಲ ರೀ. ಒಂದು 15-20 ಕರ್ತಿದ್ದೀನಿ ರೀ. ಎಲ್ಲರಿಗೆ 2-2 3-3 ತಿಂದ್ರಾತು ಅಂತಂದು ಈ ಕಡೆ ಹಪ್ಳ ಕರಿಯೋದಂತ್ರ ಮುಗೀತು ರೀ. ಇನ್ನೇನು ಭಾಳ ಏನಿಲ್ಲ ರೀ. ಒಂದು 4-5 ಹಪ್ಳ ಅದಾವೆ ರೀ. ಇನ್ನೇನು ಅಷ್ಟಾಗೂ ಉಳ್ದಿದ್ದ ಎಣ್ಣೆ ಎಲ್ಲ ಇನ್ನೊಂದಕ್ಕೆ ಹಾಕ್ಕೊಂಬಿಟ್ರೆ ಆತಂತಂದ್ರಿ ಬೇರೆದಕ್ಕೆ ಹಾಕಿ ಅದ್ರಾಗ ಒಟ್ಟು ಎಣ್ಣೆ ಉಳಿಸ್ಕೊಂಡ್ರಿ ಮಾಡಾಕತ್ತೀನಿ ನೋಡ್ರಿ. ನನ್ನ ಮಗ್ಳ ಕುಂತ್ಕೊಂಡಾರ್ರಿ. ಇವ ಮಗ ರೀ, ಇವ ಹಪ್ಳ ತಿನ್ನಕತ್ತಾನ ರೀ. ಇವ ಆ ಕಡೆದಕ್ಕೆ ಮಗಳು ರೀ ಆಕಿ. ಎಲ್ಲ ಕೆಳಗೆ ಇಟ್ಕೊಂಡು ಕುತ್ಕೊಂಡ್ರಿ. ಗ್ಯಾಸ್ ಕಟ್ಟೆ ಆದ್ರೆ ಅಡ್ಡಾಡ್ಕೊಂತ ಮಾಡ್ತಿರ್ತೀವ ರೀ. ಇನ್ನು ಒಲೆ ಮುಂದೆ ಅಂದ್ರೆ ಒಂದೊಂದಕ್ಕೆ ಎದ್ದು ತೊಗೊಳೋದಾಗಲ್ಲ ಅಂತಂದು ಅದ್ರ ಮ್ಯಾಗ ಇಟ್ಕೊಂಡೇನಿ ರೀ. ನೋಡ್ರಲ್ಲಿ ಆದರೂ ಒಲೆ ಮ್ಯಾಗ ಮಾಡಿದ ಅಡುಗೆ ಅಂದ್ರೆ ಭಾಳ ರುಚಿ ಅಂದ್ರೆ ರುಚಿ ಇರುತ್ತೆ ರೀ ಫ್ರೆಂಡ್ಸ್. ಒಮ್ಮೆ ಬೇಕಾದ್ರೆ ನೀವು ಮಾಡಿ ಉಂಡವ್ರ ಅನುಭವ ಇದ್ರೆ ಹೇಳ್ರಿ. ಎಣ್ಣೆ ಅಂತೂ ಮ್ಯಾಗ ಹಾಕಿಟ್ಟಿನಿ ರೀ. ಮತ್ತು ಹುಡುಗರು ಕೈ ಬಡಿಸ್ಲಿ ಬಿಡಲಿ ಅಂತಂದ್ರಿ. ಈ ಕಡೆ ಎಲ್ಲ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಅರ್ಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ ಸೇರಿಸಿರ್ತೀವಿ ರೀ ರುಚಿಗೆ ಅಂತಂದ್ರಿ. ಹಾಕಿ ಎಲ್ಲ ಎಣ್ಣೆಗೆ ಹಾಕಿ ಕಡ್ಡಾಡ್ಸಕತ್ತೀನಿ ರೀ. ಕಡ್ಡಾಡ್ಸಿಂದ ಸ್ವಲ್ಪ ಹೊತ್ತು ಅದು ಫ್ರೈ ಆಗ್ಬೇಕು ರೀ. ಅಂದ್ರೆ ಒಂಚೂರು ಕುದಿಬೇಕು ರೀ ಅದು ಎಣ್ಣೆಗ, ಅಂದ್ರೆ ರುಚಿ ಕೊಡುತ್ತೆ ರೀ ಅದು. ಈ ಥರ ಮಾಡ್ತೀವಿ ರೀ ನಾವು. ಇದನ್ನು ಜುಳಕ ಅಂತ ಕರಿತೀವಿ ರೀ. ಒಂದೊಂದು ಕಡೆಗೆ ಇದು ಪುರಿಯೋದ ಜಾಸ್ತಿ ಮಾಡ್ತಾರೆ ರೀ. ಆದ್ರೆ ನಾವು ಸ್ವಲ್ಪ ಅನ್ನದಾಗ ಆಯಿತು, ಚಪಾತಿ ಒಳಗೆ ಆಯಿತು ಅಂತಂದ್ರಿ ಮಾಡಾಕತ್ತೀನಿ ರೀ ಫ್ರೆಂಡ್ಸ್ ಇವತ್ತು. ನೋಡ್ರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡೇನಿ ರೀ. ಅದಕ್ಕೆ ನೀರು ಹಾಕಿ ಕುದಿಯಾಕಂತ್ರ ಇಟ್ಟೇನಿ ರೀ ಒಲೆ ಮ್ಯಾಗ. ಕಾಣಿಸುತ್ತಲ್ರಿ ಫ್ರೆಂಡ್ಸ್ ನಿಮ್ಗೆ? ಆ ಥರ ರೀ. ಸ್ವಲ್ಪ ನೀರು ಹಾಕೀನಿ ರೀ. ಅದಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕೀನಿ ರೀ ಅಲ್ಲೇ ಫಸ್ಟಿಗೆನ ರೀ. ಈ ಕಡೆ ಹಪ್ಳ ರೆಡಿ ಅದಾವೆ ರೀ. ಅನ್ನ ರೆಡಿ ಇದೆ. ಆಮೇಲೆ ಅದು ಗದ್ದೆ ಅಕ್ಕಿ ಅನ್ನ ಅಂತ ಅಂದ್ನಲ್ಲ ರೀ, ಹಾಗಾಗಿ ಸ್ವಲ್ಪ ಕಪ್ಪಿರುತ್ತೆ ರೀ ಅನ್ನ, ಫುಲ್ಲು ಬೆಳ್ಳಗೆ ಬರಂಗಿಲ್ಲ ರೀ. ಹುಳಿ ಅಂತೂ ಇಟ್ಟೀನಿ ರೀ. ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್ ಅದು. ಕುದಿತಂದ್ರಿ ಆಗಾಗಿಂದ ರೀ ಹುರ್ಕಡ್ಲಿ ಹಿಟ್ಟು ಅಂತಾರಲ್ಲ ರೀ, ಹುರ್ಕಡ್ಲಿ ಹಿಟ್ಟು ಹಾಕಿ ನಾವು ಸ್ವಲ್ಪ ಕೈಯಾಡಿಸ್ತೀವಿ ರೀ. ಇದು ಆರ್ಗ್ಯಾನಿಕ್ ಬೆಲ್ಲ ನೋಡಿರಿ. ಸ್ವಲ್ಪ ಬೆಲ್ಲ ಹಾಕಿರ್ತೀವಿ ರೀ ರುಚಿ ತಕ್ಕಷ್ಟು. ಅಷ್ಟೇನು ಸಿಹಿನೂ ಮಾಡಂಗಿಲ್ಲ ರೀ. ಈ ಕಡೆ ಭಾಳ ಇದನ್ನು ಮಾಡಂಗಿಲ್ಲ ರೀ. ಮೀಡಿಯಮ್ಮಿಗೆ ಹಾಕ್ಕೊಂಡಿರ್ತೀವಿ ರೀ. ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಕುದೀಲಿ ಅಂತ ಬಿಟ್ಟಿದ್ದೀನಿ ರೀ. ಕುದಿಯಾಕತ್ತೈತೆ ರೀ ಫ್ರೆಂಡ್ಸ್. ಅದನ್ನು ನೋಡ್ಲಿಕ್ಕತ್ತೀರಲ್ರಿ ನೀವು. ಈಗ ಏನೈತೆ ರೀ, ಹುರ್ಕಡ್ಲಿ ಹಿಟ್ಟು ಇರುತ್ತಲ್ಲ ರೀ, ಅದನ್ನು ನೀರೊಳಗೆ ಫುಲ್ಲು ಮೆತ್ತಗೆ ಆಗುವಂಗೆ ಕಲಿಸ್ಕೊಂಡಿರ್ತೀವಿ ರೀ. ಕಲಿಸಿ ಆದಮೇಲೆ ಈ ಥರ ಹಾಕಿ ಕೈಯಾಡಿಸ್ಬೇಕು ರೀ. ಅಂದ್ರೆ ಸ್ವಲ್ಪ ಅದು ಒಂದು ಹದಕ್ಕೆ ಬರೋವರೆಗೂ ನಾವು ಕೈಯಾಡಿಸ್ಬೇಕು ರೀ. ಇಲ್ಲಿಲ್ಲಂದ್ರೆ ಗಂಟು ಆಗೋದು ಇರುತ್ತೆ ರೀ. ಸ್ವಲ್ಪ ಗಂಟು ಆಗ್ಲಾರ್ದಂಗೆ ಸ್ವಲ್ಪ ಒಂದು 5 ನಿಮಿಷ ಕೈಯಾಡಿಸಿದ್ರೆ ಸಾಕು ರೀ. ಜುಳಕ ರೆಡಿ ಆಗುತ್ತೆ ರೀ. ಯಾಕಂದ್ರೆ ಇದು ಚಪಾತಿ ಜೋಡಿ ಚಲೋ ಕಾಂಬಿನೇಷನ್ ಆಗುತ್ತೆ ರೀ. ಮತ್ತು ಅನ್ನದ ಜೋಡಿನೂ ಚೆನ್ನಾಗಿರುತ್ತೆ ರೀ. ಒಂದು ಸಲ ನೀವು ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಊಟಕ್ಕಂತೂ. ಈ ಕಡೆ ನಮ್ದಂತೂ ಜುಳಕ ರೆಡಿ ಆಯ್ತು ರೀ. ಈ ಕಡೆ ಮಗಳು ಊಟ ಮಾಡಕತ್ತಾಳ್ರಿ. ಭಾಳ ಹೊಟ್ಟೆ ಹಸ್ತೈತಿ ಅಂತಂದ್ರಿ. ಆಮೇಲೆ ಸ್ವಲ್ಪ ಮುಂದೆ ಹಪ್ಳಿದ್ವಲ್ರಿ, ಹೆಣ್ಮಕ್ಳು ಚಾಳಲ್ರಿ, ಏನಾರು ಮಾಡಿಡ್ಲಿ ಸ್ವಲ್ಪ ಬಾಯಾಡ್ಸೋದು ರೂಢಿ ಅಲ್ರಿ. ಆಮೇಲೆ ಕೆಳಗಿಳಿದ ಮ್ಯಾಲೆ ರೀ ಒಂಚೂರು ಸಕ್ಕರೆ ಹಾಕಿದ್ದೀನಿ ರೀ ಫ್ರೆಂಡ್ಸ್. ಸ್ವಲ್ಪ ಅಂದ್ರೆ ಸ್ವಲ್ಪ ರೀ, ಒಂಚೂರು ಸಕ್ಕರೆ ಹಾಕಿ ಕೆಳಗೆ ಇಳಿದೀನಿ ರೀ. ಇಳಿದ ಮೇಲೆ ನೋಡ್ರಿ, ಈಕಿ ನಮ್ಮ ಅಕ್ಕರ ಮಗಳು ರೀ. ಈಕಿ ಹಪ್ಳ ಇಷ್ಟಪಟ್ಟಿದ್ಲಲ್ರಿ ಈಕೆ ರೀ ಈಕಿ. ಅವ ನಮ್ಮ ಮಾವಾರ ಮಗ ರೀ. ನೋಡ್ರಿ ನಾಚ್ಕೊಂತಾನೆ ರೀ, ನಾವು ವಿಡಿಯೋ ಮಾಡಕತ್ತೀನಿ ಅಂತಂದು. ಹೊಲಕ್ಕೆ ಹೋಗಿದ್ದೆ ರೀ ಬುಡ್ಡಿ ಬಿಡ್ಸಕ್ಕೆ. ಜಳಕ ಈಗ ಮಾಡಿದ್ದೀನಿ ರೀ. ವಾಪಸ್ ನಮ್ಮ ಮನೆಯವ್ರೂ ಡ್ಯೂಟಿ ಮುಗಿಸ್ಕೊಂಬರ್ತಾರೆ ನೈಟ್ ರೀ. ಹಾಗಾಗಿ ಅವ್ರಿಗೂ ನೀರು ಕಾಯಕ್ಕೆ ಇಡಾಕತ್ತೀನಿ ರೀ. ಒಲೆ ಮ್ಯಾಗ ನೀರು ಕಾಸ್ಕೊಂಡು ಮೈ ತೊಗೊಂಡ್ವಿ ಅಂತಂದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಇರುತ್ತೆ ರೀ. ಮೈ ಹಳ್ವಾರಾದಂಗೆ ಆಗುತ್ತೆ ರೀ. ಮತ್ತು ಹೆಲ್ತಿಯಾಗಿನೇ ಇರ್ತೀವಿ ರೀ ಫ್ರೆಂಡ್ಸ್. ಇದು ಕರೆಂಟ್ನಾಗೆಲ್ಲ ಕಾಸಂಗಿಲ್ಲ ರೀ. ನಾವು ಮನ್ಯಾಗ ಮಕ್ಕಳು ಸಣ್ಣದವಲ್ರಿ, ಏನಾರು ಮಾಡ್ಕೊತಾರಂತ. ಬಾಯ್ ಫ್ರೆಂಡ್ಸ್.